ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಈಗ ಸಮ್ಮರ್ ಇರೋ ಕಾರಣ ಏನಾದರೂ ಕೂಲಾಗಿ ಚಿಲ್ಡ್ ಆಗಿರೋ ಅಂಥದ್ದು ಏನಾದರೂ ಬೇಕು ಅನಿಸುತ್ತೆ. ಸೊ ನಾನಿವತ್ತು ನಿಮಗೆ ತುಂಬಾ ಹೆಲ್ತಿ ಹಾಗೂ ಟೇಸ್ಟಿ ಆದಂಥ ಕ್ಯಾರೆಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ, ಇಲ್ಲಿ ನಾನೊಂದು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಶುಗರ್, 2 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, ಹಾಗೆ ಒಂದು 10ರಿಂದ 12 ಕ್ಯಾಶ್ಯೂ ತೊಗೊಂಡಿದ್ದೀನಿ, ಒಂದು ಆಲ್ಮಂಡ್ನ ಕಟ್ ಮಾಡಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಈಗ ನಾನು ಒಂದು ಕುಕ್ಕರ್ ತೊಗೊಂಡು 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ನೆಲ್ಲ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರು ಅಥವಾ ಒಂದು ಪಾತ್ರೆಯಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೋದು. ನೋಡಿ, ಕ್ಯಾರೆಟ್ನೆಲ್ಲ ಹೀಗೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ವಿಸಿಲ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ನ ನಾವು ಹೀಗೆ ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಸಿ ಕ್ಯಾರೆಟಲ್ಲಿ ಮಾಡಿದ್ರೆ ಅದ್ರ ಟೇಸ್ಟ್ ಒಂಥರ ಬೇರೆ ಥರ ಡಿಫ್ರೆಂಟಾಗಿ ಬರುತ್ತೆ. ಕ್ಯಾರೆಟಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ವೆಯ್ಟ್ ಲಾಸ್ ಆಗುತ್ತೆ, ವಿಟಮಿನ್ ಎ ಸಿಗುತ್ತೆ, ಹಾಗೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಈಗ ಕ್ಯಾರೆಟ್ ಕುಕ್ ಆಗಿದೆ. ನಾನು 1 ವಿಸಿಲ್ ಅಷ್ಟೇ ತೊಗೊಂಡಿದ್ದೀನಿ. ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಸ್ವಲ್ಪ ಕೂಲ್ ಆಗೋವರೆಗೂ ಬಿಟ್ಟು ಕೂಲ್ ಆಗಿದ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಕುಕ್ಕಾಗಿರೋ ಕ್ಯಾರೆಟ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3/4 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಕ್ಯಾಶ್ಯೂನ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾಶ್ಯೂ ಆ್ಯಡ್ ಮಾಡೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಮಿಲ್ಕ್ ಶೇಕ್ದು. ಇದ್ರ ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಏಲಕ್ಕಿ ಪೌಡರ್ನ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಇದಿಷ್ಟೂ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ಹಾಲನ್ನ ನಾನು ಚೆನ್ನಾಗಿ ಬಿಸಿ ಮಾಡಿ ಆರಿಸಿ ಸ್ವಲ್ಪ ಚಿಲ್ಡ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಜಾರಲ್ಲಿ ಉಳಿದಿರೋದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡ್ಕೊಂಡಿರೋ ಅಂಥ 2 ಗ್ಲಾಸ್ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಹಾಲು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ತಿಕ್ಕಾಗಬೇಕು ಅಂದರೆ ಹಾಲು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಮಿಲ್ಕ್ ಆ್ಯಡ್ ಮಾಡಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಥಿಕ್ನೆಸ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಶುಗರ್ ಬಳಸೋದು ಕಡಿಮೆ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡಿಕೊಂಡು ಈ ಮಿಲ್ಕ್ ಶೇಕ್ ಮಾಡ್ಕೋಬೋದು. ತುಂಬಾ ಹೆಲ್ತಿ ಹಾಗೂ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಥಿಕ್ನೆಸ್ ಅಂತೂ ತುಂಬ ಪರ್ಫೆಕ್ಟಾಗಿ ಬಂದಿದೆ, ಹಾಗೆ ಕಲರ್ ಕೂಡ. ಇದು ನೋಡ್ತಾ ಇದ್ದರೆ ಯಾವಾಗ ಕುಡಿತೀನಪ್ಪ ಅನಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಸಮ್ಮರ್ ಇರೋದ್ರಿಂದ ಆದಷ್ಟು ಕಾಫಿ ಟೀನ ಕಡಿಮೆ ಮಾಡಿ ಈ ಥರ ಫ್ರೆಶ್ ಜ್ಯೂಸು ಮತ್ತು ಮಿಲ್ಕ್ ಶೇಕ್ಗಳನ್ನ ಕುಡಿಯೋದು ಒಳ್ಳೆಯದು. ಮಕ್ಳಿಗೂ ಕೂಡ ನಾವು ಕೂಲ್ ಡ್ರಿಂಕ್ಸ್ ಅಂತ ಕೊಡ್ಸೋದು ಬದಲು ಇದೇ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಟ್ರೆ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೇದು ಅನಿಸುತ್ತೆ. ಆಲ್ಮಂಡ್ ಹಾಗೂ ಕ್ಯಾರೆಟ್ ಪೀಸ್ ಉಪಯೋಗಿಸಿ ಈ ಥರ ಗಾರ್ನಿಷ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೋಡಿದ್ರಲ್ಲ, ತುಂಬ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಕಡಿಮೆ ಸಾಮಾನುಗಳನ್ನ ಬಳಸ್ಕೊಂಡು ನಾನು ಮಿಲ್ಕ್ ಶೇಕ್ನ ಎಷ್ಟು ಬೇಗ ರೆಡಿ ಮಾಡಿದೆ ಅಂತ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ನನ್ನ ಕ್ಯಾರೆಟ್ ಮಿಲ್ಕ್ ಶೇಕ್ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.